ನಮಸ್ಕಾರ ಸ್ನೇಹಿತರೆ. ಬಹಳ ದಿನಗಳಿಂದ ಚರ್ಚೆಯಾಗ್ತಿದ್ದ ಮದುವೆ ಈಗ ಅದ್ಧೂರಿಯಾಗಿ ನೆರವೇರಿದೆ. ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಫೆಬ್ರವರಿ 26ರಂದು ಉದಯ್ಪುರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಮದುವೆ ಒಂದು ವಿಶೇಷ ಕಾರಣಕ್ಕೂ ಗಮನ ಸೆಳೆದಿದೆ. ಬೆಳಗ್ಗೆ ತೆಲುಗು ಸಂಪ್ರದಾಯದಂತೆ ವಿಧಿವಿಧಾನಗಳು ನಡೆದರೆ, ಸಂಜೆ ಕೊಡವ ಸಂಪ್ರದಾಯದಂತೆ ಮತ್ತೊಂದು ಶಾಸ್ತ್ರಾಚರಣೆ ನೆರವೇರಿತು. ಎರಡೂ ಕುಟುಂಬಗಳ ಪರಂಪರೆಗಳನ್ನು ಗೌರವಿಸುವ ರೀತಿಯಲ್ಲಿ ಮದುವೆ ಆಯೋಜನೆ ಮಾಡಲಾಗಿತ್ತು. ರಾಜಸ್ಥಾನದ ಐಷಾರಾಮಿ ಐಟಿಸಿ ಮೆಮೆಂಟೋಸ್ ಉದಯ್ಪುರ್ ರೆಸಾರ್ಟ್ನಲ್ಲಿ ಮದುವೆ ನಡೆದಿದ್ದು, ಕುಟುಂಬದವರು ಮತ್ತು ಆಪ್ತ ಸ್ನೇಹಿತರು ಮಾತ್ರ ಹಾಜರಿದ್ದರು. ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇನ್ನು ಅತಿಥಿಗಳಿಗಾಗಿ ಸಿದ್ಧಪಡಿಸಿದ ಊಟವೂ ಭಾರೀ ಚರ್ಚೆಗೆ ಕಾರಣವಾಗಿದೆ. ತೆಲಂಗಾಣ ಶೈಲಿಯ ಮಟನ್ ಬಿರಿಯಾನಿ, ಕರ್ನಾಟಕದ ವಿಶೇಷ ಬಿಸಿಬೇಳೆಬಾತ್ ಹಾಗೂ ಕೊಡವ ಸಂಪ್ರದಾಯದ ಪ್ರಮುಖ ಖಾದ್ಯ ಪಂದಿ ಕರಿ ಅಂದರೆ ಪೋರ್ಕ್ ಕರಿಯೂ ಇರಲಿದ್ದಂತೆ. ಹೌದು, ಮದುವೆಯಲ್ಲಿ ಹಂದಿ ಮಾಂಸ ಇದೆಯಾ ಅಂತ ಅಚ್ಚರಿಪಡಬಹುದು. ಆದರೆ ಕೊಡಗಿನ ಸಂಪ್ರದಾಯದಲ್ಲಿ ಪಂದಿ ಕರಿ ಮದುವೆಯ ಅವಿಭಾಜ್ಯ ಭಾಗ. ಕೊಡವ ಸಮುದಾಯದ ರಾಜ ಎಂದಿ ಪರಿಗಣಿಸಲ್ಪಡುವ ಈ ಖಾದ್ಯ ಇಲ್ಲದೆ ಮದುವೆ ಅಪೂರ್ಣವೆಂದು ನೋಡಲಾಗುತ್ತದೆ. ಕೊಡವ ಸಂಪ್ರದಾಯದಲ್ಲಿ ಹಂದಿ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಐತಿಹಾಸಿಕವಾಗಿ ಭತ್ತದ ಗದ್ದೆಗಳನ್ನು ರಕ್ಷಿಸಲು ಕಾಡು ಹಂದಿಗಳನ್ನು ಬೇಟೆಯಾಡುವ ಪರಂಪರೆಯಿತ್ತು. ಅದರಿಂದಲೇ ಪಂದಿ ಕರಿ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಈ ಖಾದ್ಯವನ್ನು ಕಚಂಪುಳಿ ಎಂಬ ವಿಶೇಷ ಕಪ್ಪು ಹುಳಿಯನ್ನು ಬಳಸಿ ತಯಾರಿಸಲಾಗುತ್ತದೆ. ಕಡಂಬುಟ್ಟು, ನೂಪುಟ್ಟು ಅಥವಾ ಅಕ್ಕಿ ರೊಟ್ಟಿಯೊಂದಿಗೆ ಬಡಿಸುವುದು ರೂಢಿ. ಇದು ಕೇವಲ ಆಹಾರವಲ್ಲ, ಕೊಡವ ಸಮುದಾಯದ ಶೌರ್ಯ, ಪರಂಪರೆ ಮತ್ತು ಗುರುತಿನ ಸಂಕೇತ. ಒಟ್ಟಾರೆ ಈ ಮದುವೆ ಕೇವಲ ಸೆಲೆಬ್ರಿಟಿ ವೆಡ್ಡಿಂಗ್ ಅಲ್ಲ, ಎರಡು ಸಂಸ್ಕೃತಿಗಳ ಸುಂದರ ಸಂಯೋಜನೆ. ಈ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡವ ಸಂಪ್ರದಾಯದ ಪಂದಿ ಕರಿ ಬಗ್ಗೆ ನಿಮಗೆ ಗೊತ್ತಿತ್ತಾ? ಕಾಮೆಂಟ್ನಲ್ಲಿ ತಿಳಿಸಿ.